ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕಾಯಿ ತುರಿದ ಚಿಪ್ಪಿನಲ್ಲಿ ಒಂದು ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಾಮೂಲು ನಾವು ಯಾವಾಗಲೂ ಮಾಡ್ಕೊಳ್ಳೋ ಥರ ಟೀನೇ, ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಳ್ಬೋದು. ಆಗ ತಾನೇ ತುರಿದ ತೆಂಗಿನ ಚಿಪ್ಪಲ್ಲಿ ಟೀ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿರೋ ಕಾಯಿ ತುರಿದು ಟೇಸ್ಟ್ ಕೂಡ ಟೀ ಒಟ್ಟಿಗೆ ಬೆರೆತು ತುಂಬ ಟೇಸ್ಟಿಯಾಗಿರುತ್ತೆ. ಆ ಥರ ಮಾಡ್ಕೋಬೋದು ನೀವು. ನೋಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ. ತೆಂಗು ತುರಿದು ಖಾಲಿಯಾದ ಈ ಚಿಪ್ಪುಗಳನ್ನು ನಾವು ಅನೇಕ ವಿಧಗಳಲ್ಲಿ ಮನೆ ಮಟ್ಟಿಗೆ ಉಪಯೋಗಿಸ್ಕೊಳ್ಬೋದಾಗಿದೆ. ಇಲ್ಲಿ ನೋಡಿ, ನಾನು ಹಿಂದ್ಗಡೆ ಕಣ್ಣಿಲ್ಲದೆ ಇರುವಂಥ ಚಿಪ್ಪಿನ ಭಾಗವನ್ನು ತಗೊಂಡಿದ್ದೀನಿ. ಈ ಎರಡು ಚಿಪ್ಪುಗಳಿಗೂ ಅಷ್ಟೇ ಹಿಂದ್ಗಡೆ ಕಣ್ಣಿಲ್ಲ. ನಾನೀಗ ಈ ಚಿಪ್ಪಲ್ಲಿ ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಪ್ಪು ಸ್ವಲ್ಪ ಉದ್ದ ಇದೆ, ಬಾಯಿ ಸ್ವಲ್ಪ ಚಿಕ್ಕದಿದೆ. ಇನ್ನೊಂದು ಚಿಪ್ಪು ಅಗಲವಾಗಿದೆ. ನೋಡಿ, ಸಣ್ಣ ಚಿಪ್ಪನ್ನು ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಒಂದು ಏಲಕ್ಕಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 1/4 ಸ್ಪೂನಷ್ಟು ಶುಂಠಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಟೀ ಪೌಡ್ರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀರು ಕುದಿಲಿ. ನೀರು ಕುದ್ದಾದ್ಮೇಲೆ ನಾವು ಟೀ ಪೌಡ್ರನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಚಮಚದಷ್ಟು ಟೀ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಇದು ಒಂದ್ಸಲ ಕುದಿಬೇಕು. ಆನಂತರ ನಾವು ಸಕ್ಕರೆ ಹಾಕ್ಕೋಬೋದು. ಒಲೆ ಉರಿ ಸಣ್ಣದಾಗೆ ಇರಬೇಕಾಗತ್ತೆ. ಯಾಕಂದರೆ ಚಿಪ್ಪು ಚಿಕ್ಕದಾಗಿರೋದ್ರಿಂದ ಹೊರಗಡೆ ಉಕ್ಕೋ ಚಾನ್ಸಸ್ ಇರುತ್ತೆ ಡಿಕಾಕ್ಷನ್ನು. ತುಂಬ ಜನ ಅಯ್ಯೋ ಚಿಪ್ಪಿನಲ್ಲಿ ಈ ಥರ ಟೀ ಮಾಡ್ಬೋದಾ, ಒಲೆ ಮೇಲೆ ಇಟ್ಟರೆ ಅದು ಬೆಂಕಿ ತಗಲಲ್ವಾ, ಸುಟ್ಟೋಗಲ್ವಾ ಅಂತೆಲ್ಲ ಹೆದರ್ಕೋತಾರೆ. ಹಾಗೇನಾಗಲ್ಲ. ಉರಿ ಸಣ್ಣದಾಗಿಟ್ಟರೆ ನೀವು ಯಾವ ತೊಂದರೆನೂ ಇರಲ್ಲ. ನಾನು ಇದಕ್ಕೆ 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇದೀಗ ಒಂದ್ಸಲ ಚೆನ್ನಾಗಿ ಕುದಿಲಿ. ನಂತರ ಹಾಲು ಹಾಕ್ಕೊಳ್ಳೋಣ. ನಾವು ಹಾಲನ್ನು ಬೇರೆ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸಿ ಡಿಕಾಕ್ಷನ್ ಬೇರೆ ತೆಗೆದು ಹಾಲು ಡಿಕಾಕ್ಷನ್ನ ಸೇರಿಸಿ ಕೂಡ ಟೀ ಮಾಡ್ಕೋಬೋದು. ನನಗಿವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ನಾನು ಒಟ್ಟಿಗೆ ಎಲ್ಲನೂ ಬೆರೆಸ್ಬಿಟ್ಟು ಟೀ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಟೀ ಡಿಕಾಕ್ಷನ್ನು ಚೆನ್ನಾಗಿ ಕುದೀತಾ ಇದೆ. ಈಗ ಹಾಲು ಹಾಕ್ಕೊಳ್ಳೋಣ. 1 ಗ್ಲಾಸಷ್ಟು ಹಾಲು ಹಾಕ್ಕೋತಾ ಇದ್ದೀನಿ ನಾನು. ನೋಡಿ, ಇದು ಒಂದ್ಸಲ ಕುದಿಲಿ. ಆನಂತರ ತೆಗೆದುಬಿಟ್ಟು ಸೋಸ್ಕೋಬೋದು. ನೋಡಿ, ಇದೊಂದು ಕುದಿ ಬಂದಮೇಲೆ ಟೀನ ಸೋಸ್ಕೊಳ್ಳೋಣ. ನಿಮಗೆ ಸಾಮಾನ್ಯವಾಗಿ 1-2 ಕುಡಿಬಹುದು. ಇದರಲ್ಲಿ ಒಂದು ಚಿಪ್ಪಲ್ಲಿ ನಾವು ಟೀ ಮಾಡಿದರೆ 1-2 ಸಾಧಾರಣ ಗ್ಲಾಸಲ್ಲಿ ಕುಡಿಬೋದು. 4 ಜನ ಕುಡಿಬೇಕು ಅಂತಿದ್ರೆ ದೊಡ್ಡ ಚಿಪ್ಪನ್ನು ತಗೊಂಡು ನೀವು 2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಮಾಡಬೇಕಾಗತ್ತೆ. ಈಗ ನೋಡಿ, ಸೋಸ್ಕೊತಾ ಇದ್ದೀನಿ. ಆದರೆ ತುಂಬ ಸ್ಟ್ರಾಂಗ್ ಆಯಿತು ನಾನು ಮಾಡಿ ಟೀ. ಇದಕ್ಕೆ ಮತ್ತೊಂದು 3/4 ಗ್ಲಾಸಷ್ಟು ಹಾಲು ಹಿಡಿಸುತ್ತೆ. ಸ್ವಲ್ಪ ಪುಡಿ ಜಾಸ್ತಿ ಆಯಿತು ನಾನು ಹಾಕಿದ್ದು. ಒಂದು 3/4 ಗ್ಲಾಸಷ್ಟು ಹಾಲು ಹಾಕ್ಕೋತಾ ಇದ್ದೀನಿ ನಾನು. ಈಗ ಕನ್ಸಿಸ್ಟೆನ್ಸಿ ಸರಿ ಹಾಕಿದೆ. ನಾವು ಇದನ್ನು ಈಗ ಗ್ಲಾಸಿಗೆ ಬಗ್ಗಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಪ್ಪು ಇಟ್ಕೊಂಡಿದ್ದೀನಿ. ಚಿಪ್ಪಿಗೆ ಕೂಡ ನಾನು ಸ್ವಲ್ಪ ಟೀ ಬಗ್ಗಿಸ್ಕೊತಾ ಇದ್ದೀನಿ. ಚಿಪ್ಪು ಸ್ಲ್ಯಾಂಟಿ ಆಗಿರೋದ್ರಿಂದ ಟೀ ಚೆಲ್ಬೋದು ಅಂತ ನಾನು ಕೆಳಗೊಂದು ಬಟ್ಲು ಇಟ್ಕೊಂಡಿದ್ದೀನಿ. ಈಗ ಟೀಯನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನನಗೆ ಅಷ್ಟೊಂದೇನು ವ್ಯತ್ಯಾಸ ಗೊತ್ತಾಗಲಿಲ್ಲ.
ಟೀ ಬೇರೆ ಥರ ಇದೆ ಅಂತ. ಮಾಮೂಲು ನಾವು ಹೇಗೆ ಟೀ ಮಾಡ್ತೀವೋ, ಮಾಮೂಲು ನಾವು ಮಾಡೋ ಟೀ ಟೇಸ್ಟ್ ಹೇಗಿದೆಯೋ ಹಾಗೇ ಇದೆ ಇದು ಕೂಡ. ನಿಮಗೆ ಈ ಟೀ ಮಾಡಿದ ವಿಧಾನ ಇಷ್ಟ ಆಗಿದ್ದರೆ, ಅಂದರೆ ಚಿಪ್ಪಲ್ಲಿ ಮಾಡಿದ ಈ ಟೀ ರೀತಿಯ ಬಗೆಯ ಈ ರೀತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.